ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಧ್ಯಾ ಗೌಡ ವ್ಲಾಗ್ಸ್. ಸೊ ನನ್ನ ಮಗುವಿಗೆ ಮಿಲ್ಕ್ ಶೇಕ್ ಬೇಕಂತೆ. ಅಷ್ಟರಲ್ಲಿ ಅವನಿಗೆ ಜ್ಯೂಸ್ ಮಾಡಿ ಕೊಟ್ಬಿಡ್ತೀನಿ. ನಮ್ಮ ಸೊಪ್ಪು ಬಿಡಿಸ್ತೈತೆ, ಕೀರೆ ಸೊಪ್ಪು ನಮ್ಮನೇಲೇ ಹಾಕಿರೋದು. ಕೀರೆ ಸೊಪ್ಪು ಹಾಕೋರಿ. ಇಲ್ಲೆಲ್ಲ ಮನೆ ಹತ್ರ ಹಳ್ಳಿ ಕಡೆ ಚಂದ ಈ ಥರ ಸೊಪ್ಪೆಲ್ಲ ಹಾಕೋತಾರೆ. ಏನೇನು ಸೊಪ್ಪು ಹಾಕಿದೆಯಮ್ಮ? ಕೀರೆ ಸೊಪ್ಪು, ಸಬ್ಸಿಗೆ ಸೊಪ್ಪು ಹಾಕಿದ್ದೆ, ಬರಲಿಲ್ವಾ? ಸಬ್ಸಿಗೆ ಸೊಪ್ಪು ಹಾಕಿದ್ರು, ಯಾಕೋ ಬಂದಿಲ್ಲ. ಕೀರೆ ಸೊಪ್ಪು ಚೆನ್ನಾಗಿ ಬಂದೈತಿ. ಸೊಪ್ಪು ಬೆಳೆದಿದ್ದೀವಿ ಅಂದ್ಬಿಟ್ಟು ನಮ್ಮಮ್ಮ ಡೈಲಿ ಸೊಪ್ಪಿನ ಸಾರೇ ಮಾಡಿಕೊಡ್ತಾರೆ. ಇವತ್ತೇನು ಮಾಡ್ತೀಯಾ? ಹಂಗೆ ಬೇಯಿಸ್ಬಿಟ್ಟು ಸಪ್ಪೆ ಸಾರು ಕುಡಿ. ಇವೆಲ್ಲ ಹಳ್ಳಿ ಕಡೆ ಸೊಪ್ಪನ್ನೆಲ್ಲ ಈ ರೀತಿ ಚೆನ್ನಾಗಿ ಬೆಳ್ಕೊತಾರೆ. ನಮ್ಮ ಮನೇಲೂ ಕೂಡ ಕೀರೆ ಸೊಪ್ಪು ಹಾಕಿದ್ರು. ಹೆಂಗೋ ಬಾಣ್ತನದಲ್ಲಿ ಸೊಪ್ಪನ್ನ ಹಾಕಿದ್ರೆ ತೊಗೊಬಂದು ಮಾಡೋದು ತಪ್ಪುತ್ತೆ. ಹಿಂಗೆ ಮನೆ ಹತ್ರ ಇರುತ್ತೆ, ಕುಯ್ಕೊಂಡು ಸೊಪ್ಪಿನ ಸಾರು ಮಾಡಿಕೊಡ್ತಾರೆ. ಚೆನ್ನಾಗಿರುತ್ತೆ ಟೇಸ್ಟು. ಬೆಳೆದಿರೋ ಸೊಪ್ಪು ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಬೇಕಾದ್ರೆ ಡೈಲಿ ಉಪ್ಸಾರು ಮಾಡಿಕೊಟ್ರು ತಿಂತೀನಿ, ಅಷ್ಟು ಚೆನ್ನಾಗಿರುತ್ತೆ. ಅಮ್ಮ ಸೊಪ್ಪು ಬಿಡಿಸ್ಕೊಂಡು ಅಡುಗೆ ಮಾಡೋಷ್ಟೊತ್ತಿಗೆ ನಾನು ನನ್ನ ಮಗುಗೆ ಮಿಲ್ಕ್ ಶೇಕ್ ಮಾಡಿಕೊಟ್ಬಿಡ್ತೀನಿ. ಪೊಮೊಗ್ರಾನೇಟ್ ಇತ್ತು, ಅರ್ಧ ಪೊಮೊಗ್ರಾನೇಟ್ ತೊಗೊಂಡಿದ್ದೀನಿ, ಒಂದು ಬನಾನಾ ತೊಗೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಬರೀ ಪೊಮೊಗ್ರಾನೇಟ್ ಹಾಕೋ ಬದಲು ಒಂದು ಬನಾನಾ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಡ್ರೈ ಫ್ರೂಟ್ಸ್ ಏನೇನಿರುತ್ತೋ ಮನೇಲಿ ಅದನ್ನೆಲ್ಲನ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಬನ್ನಿ ಮಿಲ್ಕ್ ಶೇಕ್ ಮಾಡ್ಕೊಡೋಣ. ಬಿಡಿಸ್ಕೊಟ್ಟು ಹಂಗೆ ಕೊಟ್ಟರೆ ಅವ್ನು ತಿನ್ನೋದಿಲ್ಲ. ಸೊ ಈ ರೀತಿ ಮಿಲ್ಕ್ ಶೇಕ್ ಮಾಡಿಕೊಟ್ರೆ ಚೆನ್ನಾಗಿ ಕುಡಿತಾನೆ. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಧ್ಯಾ ಗೌಡ ವ್ಲಾಗ್ಸ್. ನನ್ನ ಮಗುಗೋಸ್ಕರ ನಾನು ಇವತ್ತು ಪೊಮೊಗ್ರಾನೇಟ್ ಮಿಲ್ಕ್ ಶೇಕ್ನ ಮಾಡ್ತಾ ಇದ್ದೀನಿ. ಬಿಡಿಸ್ಕೊಟ್ರೆ ತಿಂತಾ ಇರಲಿಲ್ಲ, ಸೊ ಹಾಗಾಗಿ ಮಿಲ್ಕ್ ಶೇಕ್ ಮಾಡಿಕೊಡು ಅಂತಂದರೆ ಅದಕ್ಕೋಸ್ಕರ ನಾನು ಅರ್ಧ ಪೊಮೊಗ್ರಾನೇಟನ್ನು ಬಿಡಿಸಿಟ್ಕೊಂಡಿದ್ದೀನಿ, ಒಂದು ಬನಾನಾ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ನೆನೆ ಹಾಕಿದ್ದೆ, 2 hours ಮುಂಚೆ ನೆನೆ ಹಾಕಿದ್ದೆ, ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಇದೆಲ್ಲನೂ ಇವಾಗ ಗ್ರೈಂಡ್ ಮಾಡ್ಕೋಬೇಕು. ಫ್ರೂಟ್ಸನ್ನು ಹಾಕ್ಕೊಳ್ಳೋಣ ಫಸ್ಟು. ಹಾಗೆ ಇದು ಡ್ರೈ ಫ್ರೂಟ್ಸು ಬೀಜ ಇರುತ್ತೆ, ಬಿಡಿಸ್ಕೊತೀನಿ. ಉತ್ತುತ್ತೆ ಹಣ್ಣಿದು, ಈ ಬಾದಾಮಿ ಎಲ್ಲನೂ ತೊಗೋಬೋದು. ನಾನು ಮನೇಲಿ ಇದ್ದಿದ್ದು ಉತ್ತುತ್ತೆ ಒಂದು ತೊಗೊಂಡಿದ್ದೀನಿ, ಅದನ್ನ 2 hours ಮುಂಚೆನೇ ನೆನೆ ಹಾಕ್ಕೊಂಡಿದ್ದೆ. ಇದನ್ನು ಕೂಡ ಹಾಕೋತಾ ಇದ್ದೀನಿ, ನೀರು ಸಮೇತನೇ ಹಾಕ್ಕೋಬೇಕು. ಹಾಗೆ 1 ಕಪ್ ಹಾಲು, ಇದರಲ್ಲಿ 1 ಕಪ್ ಹಾಲನ್ನ ಹಾಕ್ಕೋತಾ ಇದ್ದೀನಿ. ಇದು ತೋರಿಸು. ಇನ್ನೊಂದು 1/2 ಕಪ್ ಹಾಕೋತಾ ಇದ್ದೀನಿ. ಟೇಸ್ಟ್ ಸೂಪರಾಗಿರುತ್ತೆ. ಶುಗರ್ ಏನು ಆ್ಯಡ್ ಮಾಡ್ತಾಯಿಲ್ಲ, ನಾನು ಖಾಲಿ ಮಾಡ್ತಾಯಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ಒಂದು ನಿಮಿಷ. ಇದು ಏಲಕ್ಕಿ ಕಾಯಿ ಹಾಕೋಬೇಕು, ಫ್ಲೇವರ್ ಚೆನ್ನಾಗಿರುತ್ತೆ ಏಲಕ್ಕಿ ಕಾಯಿ. ಒಂದೇ ಒಂದು ಏಲಕ್ಕಿ ಕಾಯಿ ಬಿಡಿಸಾಕೋತಾ ಇದ್ದೀನಿ. ಸೊ ರೆಡಿ. ಇದನ್ನು ಸರ್ವ್ ಮಾಡೋಣ. ಇವಾಗ ಕುಡಿಬೇಕಲ್ವ ವಿಶ್ವ? ಕುಡಿತೀಯಾ? ಆ ಡ್ರೈ ಫ್ರೂಟ್ಸು ಬಾಯಿಗೆ ಹಾಗೆ ಸಿಗಬೇಕು, ಸ್ವಲ್ಪ ಚೆನ್ನಾಗಿರುತ್ತೆ.
ರೆಡಿಯಾಗಿದೆ ಪೊಮೊಗ್ರಾನೇಟ್ ಮಿಲ್ಕ್ ಶೇಕ್. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ನನ್ನ ಮಗನಿಗೆ ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಬನ್ನಿ. ಕುಡಿ 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 ಇನ್ನು ಡವ್ ಎಲ್ಲ ಮಾಡಬೇಡ. ನಿಜವಾಗ್ಲೂ ಹೆಂಗೈತೆ, ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತೇಳು, ಇಲ್ಲ ಅಂದರೆ ಇಲ್ಲ ಅಂತಲೇ ಹೇಳು. ಚೆನ್ನಾಗಿ ಸ್ವೀಟಾಗೆಲ್ಲ ಕರೆಕ್ಟಾಗೈತಾ? ನಾನು ಶುಗರ್ ಏನೂ ಹಾಕಿಲ್ಲ, ಒಂದು ಸ್ವಲ್ಪ ಸಪ್ಪೆನೇ ಇರುತ್ತೆ, ಏನಲ್ಲ. ಸಕ್ಕರೆ ಎಲ್ಲ ತಿನ್ನಬಾರ್ದು. ಕುಡಿ. ಸೊ ಈ ರೀತಿ ಮಾಡಿಕೊಡ್ಬೋದು ಮಕ್ಕಳಿಗೆ. ಫ್ರೂಟ್ಸ್ ಏನಾದರೂ ತಿಂದಿಲ್ಲ ಅಂದರೆ ಈ ರೀತಿ ಜ್ಯೂಸನ್ನ ಎಂಜಾಯ್ ಮಾಡ್ಕೊಂಡು ಕುಡಿತಾರೆ. ಇದು ನಾನು ಕೂಡ ಕುಡಿಬೋದು, ಯಾಕಂದರೆ ಶುಗರ್ ಆ್ಯಡ್ ಮಾಡಿಲ್ಲ. ಏನು ಶೀತ ಆಗುತ್ತೆ ಅನ್ನೋ ಥರ ಏನಿಲ್ಲ, ನಾನು ಕೂಡ ಕುಡಿಬೋದು. ನೀವು ಕೂಡ ಟ್ರೈ ಮಾಡ್ತೀರಾ? ಸೊ ನೀವು ಕೂಡ ಟ್ರೈ ಮಾಡಿ. ನಿಮ್ಮನೇಲೂ ಮಕ್ಕಳೇನಾದರೂ ಫ್ರೂಟ್ಸ್ನ ತಿನ್ನೋದಕ್ಕೆ ಹಠ ಮಾಡಿದ್ರೆ ಎಲ್ಲ ಫ್ರೂಟ್ಸನ್ನು ಮಿಕ್ಸ್ ಮಾಡಿನೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಇಲ್ಲ ಸಪ್ರೇಟೂ ಮಾಡಿಕೊಡ್ಬೋದು. ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಕುಡಿತಾರೆ. ನೋಡ್ತಾ ಇರ್ಬೋದು. ನನ್ನ ಮಗಂಗಂತೂ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ, ಕುಡಿತಾನೆ ಚೆನ್ನಾಗಿ. ಅವನೇ ಕೇಳಿ ಮಾಡಿಸ್ಕೊಂಡು ಕುಡಿತಾನೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.